ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನೀವೆಲ್ಲರೂ ಆಧ್ಯಾತ್ಮಿಕವಾಗಿ ಬಲ ಹೊಂದಬೇಕೆಂದು, ದೇವರಿಗೆ ಇನ್ನೂ ಕೂಡ ಸಮೀಪವಾಗಬೇಕೆಂಬುದಾಗಿ ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಕೂಡ ನಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ? ದೇವರ ಕೃಪೆಯಿಂದ ಪ್ರಪಂಚದಲ್ಲಿ ಅನೇಕ ದೇಶಗಳನ್ನು ಸಂಧಿಸುವಂತೆ ದೇವರು ಸಹಾಯ ಮಾಡುತ್ತಾ ಇದ್ದಾರೆ. ಕೇವಲ ಆತನ ಕೃಪೆಯ ನಿಮಿತ್ತದಿಂದಲೇ ಅನೇಕರಿಗೆ ಸುವಾರ್ತೆಯನ್ನು ಸಾರಿ ದೇವರ ಕಡೆಗೆ ಅವರನ್ನು ನಡೆಸುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಬಲವಾದ ಆರಾಧನೆ ನಡೆಯುತ್ತಾ ಇದೆ. ಅನೇಕ ಪ್ರಾಂತ್ಯಗಳಲ್ಲಿ ಆರಂಭಿಸುತ್ತಾ ಇರುವಂತಹ ಬ್ರಾಂಚಸ್ಗಳಲ್ಲೂ ಕೂಡ ದೇವರು ತನ್ನ ಮಹಿಮೆಯನ್ನು ಸುರಿಸುತ್ತಾ ಇದ್ದಾರೆ. ನೀವು ಕೂಡ ಅನೇಕರು ನಮ್ಮ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ. ನಿಮಗೂ ಕೂಡ ನಮ್ಮ ಕೃತಜ್ಞತೆಯನ್ನು ತಿಳಿಸುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವ? ನಾವು ಪ್ರತಿದಿನ ಸತ್ಯವೇದದಲ್ಲಿ ಒಂದು ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವೆ. ಈ ದಿನದ ದೇವರ ವಾಗ್ದಾನಕ್ಕಾಗಿ 92ನೇ ಕೀರ್ತನೆ 4ನೇ ವಾಕ್ಯವನ್ನು ಓದೋಣ. ನಿಮ್ಮ ಬಳಿ ಸತ್ಯವೇದ ಇದ್ದರೆ ತೆಗೆಯಿರಿ. Psalms 92 and verse 4. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. 92ನೇ ಕೀರ್ತನೆಯಲ್ಲಿ ಅನೇಕ ಶ್ರೇಷ್ಠವಾದ ಅಂಶಗಳು ಅಡಕವಾಗಿದೆ. ಭಕ್ತನು ಹೇಳುತ್ತಾ ಇದ್ದಾನೆ, ದೇವರೇ, ನಿನ್ನ ಕ್ರಿಯೆಗಳ ಮೂಲಕ ನನ್ನನ್ನು ಸಂತೋಷಪಡಿಸುತ್ತಾ ಇದ್ದೀಯಾ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ದುಃಖ ವೇದನೆ ಬರುವುದಕ್ಕೆ ಕಾರಣ ನಮ್ಮ ಅವಿಧೇಯತೆ. ಬೈಬಲ್ ಎಷ್ಟೋ ಸಾರಿ ಪ್ರೂವ್ ಮಾಡಿದೆ. ಪಾಪವನ್ನು ನಾವು ಮಾಡುವುದರ ಮೂಲಕ, ದೇವರಿಗೆ ಅವಿಧೇಯರಾಗಿ ನಾವು ಜೀವಿಸುವುದರ ಮೂಲಕ ಅನೇಕ ಸಾರಿ ದುಃಖ ವೇದನೆಯನ್ನು ಅನುಭವಿಸುತ್ತಾ ಇದ್ದೇವೆ. ಬೈಬಲ್ ಹೇಳುತ್ತಾ ಇದೆ, ಭಕ್ತಿಹೀನರಿಗೆ ಅನೇಕ ವೇದನೆಯು ಉಂಟಾಗುತ್ತದೆ ಎಂಬುದಾಗಿ ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಭಕ್ತಿಹೀನತೆ ಕೆಲವು ಸಾರಿ ವೇದನೆ ತರುತ್ತದೆ, ಕುಗ್ಗುವಿಕೆಯನ್ನು ತರುತ್ತದೆ, ಆತಂಕವನ್ನು ತರುತ್ತದೆ. ದೇವರು ತನ್ನ ಪ್ರಜೆಗಳೆಲ್ಲರೂ ಕೂಡ ನಿಜವಾದ ಭಕ್ತಿಯನ್ನು ಹೊಂದಿರಬೇಕೆಂಬುದಾಗಿ ಆಶಿಸುತ್ತಿದ್ದಾರೆ. ಆದರೆ ಅನೇಕರು ಭಕ್ತಿಹೀನರಾಗಿ ಬದುಕುತ್ತಾ ಇದ್ದಾರೆ. ಈ ಭಕ್ತಿಹೀನತೆಯು ಎಂತಹದಂದರೆ ಮನುಷ್ಯನನ್ನು ಎಲ್ಲಾ ವಿಷಯದಲ್ಲೂ ಕೂಡ ಕುಗ್ಗಿಸುವಂತದಾಗಿದೆ, ತುಳಿಯುವಂತದಾಗಿದೆ. ನಿಜವಾದ ಭಕ್ತಿಯು ಏನೆಂದರೆ, ದೇವರು ಆಶಿಸುವಂತ ಭಕ್ತಿ ಏನೆಂದರೆ, ಪವಿತ್ರವಾದ ಭಕ್ತಿಯು ಏನೆಂದರೆ, ಇಹಲೋಕದ ಮಾಲಿನ್ಯ ಅಂಟಿಕೊಳ್ಳದಂತೆ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು, ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಬೇಕು. ಈ ಕೆಲಸವನ್ನು ಮಾಡದೆ ಅನೇಕರು ಭಕ್ತಿ ಅಂದರೆ ಏನೇನೋ ಅಂದುಕೊಂಡು ದೇವರಿಗೆ ದೂರವಾಗಿ ಜೀವಿಸುವವರು ಅನೇಕರಿದ್ದಾರೆ. ಪ್ರಪಂಚದಲ್ಲಿ ನೋಡಿರಿ, ಎಷ್ಟೋ ಮತಗಳು, ಎಷ್ಟೋ ಭಕ್ತಿ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಇದ್ದಾರೆ ಅನೇಕರು. ಆದರೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ರಕ್ಷಣೆಯ ನಿಶ್ಚಯತೆ ಇಲ್ಲ, ಸತ್ತು ಹೋದ ನಂತರ ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೆ ಎನ್ನುವಂತ ಭರವಸೆಯೂ ಇಲ್ಲ. ಆದರೆ ದೇವರು ತನ್ನ ಕಾರ್ಯಗಳ ಮೂಲಕ ನಮ್ಮನ್ನು ಸಂತೋಷಪಡಿಸುತ್ತಾರೆ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಮ್ಮ ನಿಮಿತ್ತವಾಗಿ ದೇವರು ಏನೇ ಕ್ರಿಯೆ ಮಾಡಿದರೂ ನಾವು ಆಧ್ಯಾತ್ಮಿಕವಾಗಿ ಬಲ ಹೊಂದಬೇಕೆಂದು, ಆತ್ಮದಲ್ಲಿ ಸಂತೋಷಿಸಬೇಕೆಂದು ಮಾಡುತ್ತಿದ್ದಾರೆ. ಆತನು ಕಾರ್ಯವನ್ನು ಮಾಡುವ ದೇವರು, ಆತನು ಕಾರ್ಯವನ್ನು ನೆರವೇರಿಸುವ ದೇವರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದಾಗ ಕುರಿ ಕಾಯುವವರಿಗೆ ಒಂದು ಮಾತು ಕೇಳಿಸುತ್ತದೆ, ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ, ಆತನು ಕರ್ತನಾದ ಯೇಸು ಕ್ರಿಸ್ತನೆಂದು. ಆ ಸಂದರ್ಭದಲ್ಲಿ ದೂತರ ಮೂಲಕವಾಗಿ ಕುರಿ ಕಾಯುವವರಿಗೆ ತಿಳಿಸಲ್ಪಟ್ಟಂತ ಸಂದೇಶ ಏನೆಂದರೆ, ನೀವು ಭಯಪಡಬೇಡಿರಿ, ನಿಮ್ಮೆಲ್ಲರಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಒಂದು ಶುಭ ಸಮಾಚಾರವನ್ನು ಹೇಳುತ್ತೇನೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇ ಸಂತೋಷವನ್ನು ಕೊಡುವುದಕ್ಕೋಸ್ಕರ. ಆತನು ಈ ಲೋಕಕ್ಕೆ ಬರುವಾಗಲೇ ಆನಂದವನ್ನು ತಂದರು. ಭಯದಲ್ಲಿ ಇದ್ದೀಯಾ? ಸಂತೋಷ ಇಲ್ಲದವನಾಗಿ ಇದ್ದೀಯಾ? ನಿನಗಿರುವಂತ ಹಣ ನಿನಗೆ ಸಂತೋಷ ಕೊಡುತ್ತಾ ಇಲ್ಲ ಅಲ್ವಾ? ನಿನ್ನ ಹೆಸರಿನ ಹಿಂದೆ ಎಷ್ಟೋ ಡಿಗ್ರಿ ಇದೆ, ಅದನ್ನು ಸಾಧಿಸುವುದಕ್ಕೆ ಎಷ್ಟೋ ವರ್ಷಗಳು ರಾತ್ರಿ ಹಗಲು ಕಷ್ಟಪಟ್ಟಿದ್ದೀಯ, ಆದರೆ ಅದು ನಿನಗೆ ಪರಿಪೂರ್ಣವಾದ ಸಂತೋಷವನ್ನು ಕೊಡುವುದಿಲ್ಲ. ಓದಬೇಡಿ ಎಂಬುದಾಗಿ ನಾನು ಹೇಳುತ್ತಿಲ್ಲ, ಆದರೆ ಅದೇ ನಿಮ್ಮ ಜೀವಿತದ ಪರಮಾರ್ಥ ಅಲ್ಲ ಎಂಬುದಾಗಿ ಹೇಳುತ್ತಿದ್ದೇನೆ. ಆಸ್ತಿ ಪಾಸ್ತಿಗಳಾಗಿರಬಹುದು, ನಿನ್ನ ಬಂಧುಗಳಾಗಿರಬಹುದು, ನಿನ್ನ ಸುತ್ತಮುತ್ತಲಿರುವಂತಹ ಸ್ನೇಹಿತರುಗಳಾಗಿರಬಹುದು, ಎಂಟರ್ಟೈನ್ಮೆಂಟ್ ಸೆಂಟರ್ಸ್ ಆಗಿರಬಹುದು, ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರಬಹುದು, ನೋ ಮ್ಯಾಟರ್ ವಾಟ್ ಇಟ್ ಈಸ್, ನಿನಗೆ ಸಂತೋಷವನ್ನು ಕೊಡುವುದಿಲ್ಲ. ರಕ್ಷಕನ ಆಗಮನ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡುವುದಾದರೆ, ರಕ್ಷಕನಾದ ದೇವರನ್ನು ನಿನ್ನ ಜೀವಿತದಲ್ಲಿ ಆಹ್ವಾನಿಸುವುದಾದರೆ ದೊಡ್ಡ ಸಂತೋಷವನ್ನು, ಆನಂದವನ್ನು ಕಾಣುತ್ತೀಯಾ? ನಿನ್ನ ಕಾರ್ಯದಿಂದ ಸಂತೋಷ ಪಡಿಸುತ್ತಾ ಇದೆಯಾ ದೇವ? ಅಂದ್ರೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದೇ ನಮ್ಮಲ್ಲಿರುವಂತಹ ದುಃಖ ವೇದನೆ ಕಳವಳವನ್ನು ತೊಲಗಿಸುವುದಕ್ಕಾಗಿ. ಪ್ರಿಯ ದೇವ ಮಕ್ಕಳೇ, ಕರ್ತನನ್ನು ಸಂಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ಆಹ್ವಾನಿಸು. ಪ್ರತಿ ಸಿಚುವೇಶನ್ ಅಲ್ಲೂ ಕೂಡ ದೇವರನ್ನು ಆಹ್ವಾನಿಸು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮಾತಿಗೆ ಹೆತ್ತವರಿಗೂ ನಿಮಗೂ ಅಥವಾ ಗಂಡ ಹೆಂಡತಿಯಾಗಿದ್ದರೆ ನಿಮ್ಮಿಬ್ಬರಿಗೂ ಅನೇಕ ವಿಧವಾದಂತಹ ಮಾತುಗಳನ್ನು ಆಡಿ ಅಸಮಾಧಾನದಿಂದ ಸಂತೋಷವನ್ನು ಕಳೆದುಕೊಂಡಂತಹ ಪರಿಸ್ಥಿತಿಯಲ್ಲಿ ಇದ್ದೀಯಾ? ನಾನು ಹೇಳುತ್ತೇನೆ, ದೇವರ ಸೇವಕನಾಗಿ ನೀವಿಬ್ಬರು ಕೂಡ ಎಲ್ಲ ಕೆಲಸವನ್ನು ಪಕ್ಕದಲ್ಲಿಟ್ಟು ದೇವರ ಸಮ್ಮುಖದಲ್ಲಿ ಕೂರಿರಿ. ನಿಮ್ಮ ಉದ್ಯೋಗವಾಗಿರಬಹುದು, ವ್ಯಾಪಾರವಾಗಿರಬಹುದು, ಸ್ವಲ್ಪ ಸಮಯ ಪಕ್ಕದಲ್ಲಿಡಿ. ಬಾ, ದೇವರ ಸಮ್ಮುಖದಲ್ಲಿ ಮುಂದೆ ಕೂತುಕೋ. ನಿನಗೆ ಎಷ್ಟೇ ಇದ್ದರೂ ಅದರಲ್ಲಿ ಎಷ್ಟೇ ಅಭಿವೃದ್ಧಿ ಹೊಂದಿದ್ದರೂ ಮನಃಶಾಂತಿ ಇಲ್ಲದಿದ್ದರೆ ಪ್ರಯೋಜನವೇನು? ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಂಡ್ ಆಸ್ಕ್ ಹಿಮ್, ದೇವರೇ ಬಂದಿದ್ದೇನೆ ಅಪ್ಪ,
ಆಪತ್ಕಾಲದಲ್ಲಿ ನಾನು ನಂಬತಕ್ಕ ಸಹಾಯಕನು, ನಿಮ್ಮ ಸಮಾಧಾನವನ್ನು ನಮ್ಮ ಮೇಲೆ ಸುರಿಸಿ ಎಂಬುದಾಗಿ ಇಬ್ಬರು ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳಿ ಅಥವಾ ಕುಟುಂಬವಾಗಿ ಕೂತುಕೊಳ್ಳಿ. ಆ ಕುಟುಂಬವನ್ನು ದೇವರು ತನ್ನ ಸಮಾಧಾನದಿಂದ ತುಂಬಿಸುತ್ತಾರೆ. ಬಲವಾದ ಕಾರ್ಯ ನಡೆಯುತ್ತದೆ. ಕೀರ್ತನಾಗಾರನು ಹೇಳಿದ ಹಾಗೆ 16ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ದೇರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಸನ್ನಿಧಿ ಅಂದರೆ ದ ಪ್ಲೇಸ್ ವೇರ್ ವಿ ಮೀಟ್ ಗಾಡ್. ದೇವರನ್ನು ಸಂಧಿಸುವ ಸ್ಥಳ, ದಟ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿ ಅಂದರೆ ಅದು ಏನೋ ಒಂದು ಪ್ರಕ್ರಿಯೆಯೋ ಅಥವಾ ಏನೋ ಒಂದು ಪ್ಯಾಟ್ರನ್ ಅಥವಾ ಫಿನಾಮಿನಾ ಎಂಬುದಾಗಿ ಅಂದುಕೊಳ್ಳಬೇಡಿ. ಎಲ್ಲಿ ದೇವರ ಸನ್ನಿಧಿಯಲ್ಲಿ ಹೃದಯವನ್ನು ಸುರಿಸಿ ಆತನನ್ನು ದೃಷ್ಟಿಸುತ್ತೀಯೋ, ಯು ಶಾಲ್ ರಿಸೀವ್ ಗ್ರೇಟ್ ಪೀಸ್ ಅಂಡ್ ಜಾಯ್ ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್. ನಿನ್ನ ಊಹೆಗೂ ಮಿಗಿಲಾದಂತಹ ಸಂತೋಷವನ್ನು, ಆನಂದವನ್ನು ದೇವರು ಕೊಡುತ್ತಾರೆ. ಪರಿಶುದ್ಧಾತ್ಮನಲ್ಲಿ ಆನಂದ ಇದೆ ಎಂಬುದಾಗಿ ಹೇಳುತ್ತಾನೆ ಹೇಳಲು ಭಕ್ತನಾದ ಪೌಲನು, ದೇವರ ರಾಜ್ಯವು ತಿನ್ನುವುದು ಕುಡಿಯುವುದು ಅಲ್ಲ, ನೀತಿ, ಸಮಾಧಾನ, ಪರಿಶುದ್ಧಾತ್ಮನಿಂದ ಉಂಟಾಗುವಂತ ಆನಂದ. ಅಂದರೆ ಪರಿಶುದ್ಧಾತ್ಮನು ನಮಗೆ ಏನನ್ನು ಕೊಡುತ್ತಾ ಇದ್ದಾರೆ? ಪರಿಪೂರ್ಣವಾದ ಆನಂದವನ್ನು ಕೊಡುತ್ತಾ ಇದ್ದಾರೆ. ಪರಿಶುದ್ಧಾತ್ಮನೊಂದಿಗೆ ಸಹವಾಸ ಮಾಡುವಂಥದ್ದು, ದೇವರಾತ್ಮನಿಂದ ತುಂಬಲ್ಪಡುವಂಥದ್ದು. ದೇವರಾತ್ಮನಿಂದ ಯಾವಾಗೆಲ್ಲ ತುಂಬಲ್ಪಡಬೇಕು? ಭಾನುವಾರಕ್ಕೆ ಒಂದು ಸಾರಿನ, ಕ್ರಿಸ್ಮಸ್ ದಿನದಂದ? ನೋ, ಪ್ರತಿದಿನವೂ ನಡೆಯಬೇಕಾದ ಕೆಲಸ ಅದು. ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಟ್ಟು ಆತನಿಗೋಸ್ಕರವಾಗಿ ಉಪಯೋಗಿಸಲ್ಪಡುವಂಥದ್ದು, ಆತನಲ್ಲಿ ಸ್ಫೂರ್ತಿ ಹೊಂದುವಂಥದ್ದು, ದೇವರ ಕಾರ್ಯದಲ್ಲಿ ಮುಂದೆ ಹೋಗುವಂಥದ್ದು. ಆದಿ ಅಪೊಸ್ತಲರ ಜೀವಿತದಲ್ಲಿ ಇಂತಹ ಅನುಭವವನ್ನು ನಾವು ನೋಡುತ್ತೇವೆ. ಅವರು ಆತ್ಮದಿಂದ ತುಂಬಲ್ಪಟ್ಟು, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಸಂತೋಷಪಟ್ಟರು ಎಂಬುದಾಗಿ, ಪ್ರಾರ್ಥನೆ ಮಾಡಿದರು ಎಂಬುದಾಗಿ, ದೇವರ ವಾಕ್ಯವನ್ನು ಧೈರ್ಯವಾಗಿ ಬೋಧಿಸಿದರು ಎಂಬುದಾಗಿ, ಆತನ ರಾಜ್ಯ ವಿಸ್ತರಣೆಯಲ್ಲಿ ಉಪಯೋಗಿಸಲ್ಪಟ್ಟರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂಥದ್ದು ಅಂದರೆ ದೇವರ ಕಾರ್ಯದಲ್ಲಿ ಮುಂದೆ ಹೋಗುವಂಥದ್ದು, ದೇವರ ಚಿತ್ತವನ್ನು ನೆರವೇರಿಸುವಂಥದ್ದು. ಅಂತಹ ಅನುಭವದಲ್ಲಿ ಬೆಳೆಯುತ್ತಾ ಇದೆಯಾ? ದೇವರು ಸಂತೋಷ ಕೊಡಬೇಕೆಂಬುದಾಗಿ ಕೋರುತ್ತಿದ್ದಾರೆ. ಒಂದು ವೇಳೆ ದುಃಖ ಇದೆಯಾ? ವೇದನೆ ಇದೆಯಾ? ಅದಿಲ್ಲ ಇದಿಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದೆಯಾ? ಇನ್ನೂ ಕೆಲಸ ಸಿಕ್ಕಿಲ್ಲ, ಮದುವೆ ಆಗಿಲ್ಲ, ಮಕ್ಕಳು ಹುಟ್ಟಿಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದೆಯಾ? ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸು, ದೇವರ ನಿನ್ನ ಕಾರ್ಯದಿಂದ ಸಂತೋಷ ಪಡಿಸು ದೇವ ಎಂಬುದಾಗಿ ಆತನನ್ನು ದೃಷ್ಟಿಸು. ಖಚಿತವಾಗಿ ದೇವರು ಒಳಿತನ್ನು ಮಾಡುತ್ತಾರೆ. ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ ಎಷ್ಟೋ ಸಾಕ್ಷಿಗಳು, ಎಷ್ಟೋ ಅದ್ಭುತವನ್ನು ನಾವು ಕೇಳುತ್ತಲೇ ಇದ್ದೇವೆ. ದೇವರನ್ನು ಹಿಡಿದುಕೊಳ್ಳುವಾಗ ದೇವರು ಅದ್ಭುತವನ್ನು ಮಾಡುತ್ತಾರೆ. ಆದರೆ ನಮ್ಮ ಆಲೋಚನೆ, ನಮ್ಮ ಉದ್ದೇಶ ಆತನನ್ನು ಘನಪಡಿಸುವಂಥದ್ದು, ಮಹಿಮೆ ಪಡಿಸುವಂಥದ್ದು ಅಲ್ವಾ? ಆತನನ್ನು ದೃಷ್ಟಿಸೋಣವಾ? ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನಿಮ್ಮ ಕಾರ್ಯದ ಮೂಲಕ ನಮ್ಮನ್ನು ಸಂತೋಷ ಪಡಿಸುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. 92ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತಾ, ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ದುಃಖದಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಕಳವಳದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿ ನಿಮ್ಮ ಸಂತೋಷದಿಂದ, ಆನಂದದಿಂದ, ಪ್ರಭಾವದಿಂದ ತುಂಬಿಸಿರಿ. ಪರಿಶುದ್ಧಾತ್ಮನಾದ ದೇವರ ನಿಮ್ಮಲ್ಲಿರುವಂತಹ ಸಂತೋಷವನ್ನು ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಅನುಭವಿಸುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಕೋರುತ್ತೇನೆ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ದುಃಖದಲ್ಲಿರುವವರನ್ನು ಸಂತೈಸಿರಿ. ಬಲವಾದ ಕಾರ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿ ಅದ್ಭುತವನ್ನು ಮಾಡಬೇಕೆಂದು ಕೋರುತ್ತಾ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.